5 ದಿನ 5 ವಿಭಿನ್ನ ಬಿರಿಯಾನಿಗಳು ಎಂಬುವ ಸೀರೀಸ್ ನ ಭಾಗ 5ರಲ್ಲಿ ನಾವು ನೋಡ್ತಿದೀವಿ ಸಖತ್ ಸಿಂಪಲ್ ಆದ ಆಂಬೂರ್ ಬಿರಿಯಾನಿ. ಇದು ಮಸಾಲೆಗಿಂತ ಫ್ಲೇವರ್ ಗೆ ಪ್ರಾಮುಖ್ಯತೆ ಕೊಡುವಂತಹ ಒಂದು ಬಿರಿಯಾನಿ. ಸೊ ಇದನ್ನ ಮಾಡಿದ್ರೆ ನೀವು ಕೂಡ ನಂತರನೇ ಖುಷಿಯಾಗಿ ತಿಂತೀರಾ. ಇಲ್ಲಿ ತುಂಬಾ ಕಡೆ ಆಂಬೂರ್ ಬಿರಿಯಾನಿ ಅಂತ ಹೇಳ್ಕೊಂಡು ರೆಡ್ ಕಲರ್ ಹಾಕಿರೋ ರೈಸ್ ಮಾಡ್ತಾರೆ. ಅದಕ್ಕೇನೆ ತುಂಬಾ ಜನ ಇದನ್ನು ಟೊಮೆಟೊ ರೈಸ್ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಟೊಮೆಟೊ ರೈಸ್ ಗೆ ಬೇಕಾಗಿರೋಷ್ಟು ಮಸಾಲಾ ಪದಾರ್ಥಗಳು ಕೂಡ ಬೇಡ. ಆ ಪರ್ಫೆಕ್ಟ್ ಕಲರ್ ಬರೋದಕ್ಕೆ ಒಣಮೆಣಸಿಗೆ ಬಿಸಿ ನೀರು ಹಾಕಿ ಅಟ್ಲೀಸ್ಟ್ ಒಂದು 1 ಅವರ್ ಇಡಬೇಕು. ಆಮೇಲೆ ಇದಕ್ಕೆ ಮುಖ್ಯ ಏನಂದ್ರೆ ಜೀರಾ ಸಾಂಬಾರ್ ರೈಸ್. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು 20 ನಿಮಿಷ ನೆನೆಸಿಡಬೇಕು. 4 ಈರುಳ್ಳಿ ತಗೊಂಡು ಅದನ್ನು ಸಣ್ಣದಾಗಿ ಸ್ಲೈಸ್ ಮಾಡಿ ಪಕ್ಕಕ್ಕಿಡಿ. ಈಗ ಒಂದು ಅಡಿಗಟ್ಟಿ ಇರೋ ಪಾತ್ರೆ ತಗೊಂಡು ಅದರಲ್ಲಿ ಲೀಟರ್ ಗಟ್ಟಲೆ ಎಣ್ಣೆ ಬೇಡಾಗ್ರು 1 ಸ್ಪೂನ್ ಎಣ್ಣೆ ಹಾಗೂ 1 ಸ್ಪೂನ್ ತುಪ್ಪ ಸಾಕು. ಆಗ್ಲೇ ಹೇಳಿತರ ಇದಕ್ ಬರೀ ಇಷ್ಟೇ ಚಕ್ಕೆ ಲವಂಗ ಏಲಕ್ಕಿ ಅಷ್ಟು ಸಾಕು. ನಂತರ ಈರುಳ್ಳಿ ಹಾಕಿ ಅದನ್ನೊಂದ್ 2 ನಿಮಿಷ ಫ್ರೈ ಮಾಡ್ಕೊಂಡು ಒಂದ್ ಸ್ವಲ್ಪ ಉಪ್ಪು ಸೇರಿಸಿ ಅದು ಲೈಟ್ ಬ್ರೌನ್ ಆಗೋ ತನಕ ಸಾಟೆ ಮಾಡಿ. ಇದಕ್ಕೆ ಮೊದಲು ಬೆಳ್ಳುಳ್ಳಿ ಮಾತ್ರ ತಗೊಂಡು ಅದಕ್ಕೆ ನೀರು ಸೇರಿಸಿ ಗ್ರೈಂಡ್ ಮಾಡಿ ಹಾಕಿ. ಹಸಿ ಸ್ಮೆಲ್ ಹೋದ್ಮೇಲೆ 2 ಟೊಮೆಟೊ ಕಟ್ ಮಾಡಿ ಹಾಕಿ. ಅದು ಕೂಡ ಬೆಂದು ಮ್ಯಾಶ್ ಆದ್ಮೇಲೆ ನೆನೆಸಿಟ್ಟಂತಹ ಒಣಮೆಣಸು ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಕೋಬೇಕು. ಅದ್ರ ಜೊತೆಗೆ ಪಕ್ಕದಲ್ಲಿ ಅಕ್ಕಿ ಬೇಯಿಸೋದಕ್ಕೆ ನೀರಿಡಬೇಕು. ಸ್ವಲ್ಪ ಜಾಸ್ತಿನೇ ಇಡಬೇಕು. ಈಗ ಇದು ಎಣ್ಣೆ ಬಿಡೋಕ್ ಶುರು ಆದ್ಮೇಲೆ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿದಂತ ಅರ್ಧ ಕೆಜಿ ಚಿಕನ್ ಸೇರಿಸ್ಕೋಬೇಕು. ಅದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 2 ಸ್ಪೂನ್ ಮೊಸರು ಸೇರಿಸಿ ಮತ್ತೊಂದ್ಸಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಆದ್ಮೇಲೆ ಪುದೀನ ಕೊತ್ತಂಬರಿ ಹಾಕೋಬೇಕು. ಈ ಹಂತದಲ್ಲಿ ಶುಂಠಿ ಮಾತ್ರ ತಗೊಂಡು ಗ್ರೈಂಡ್ ಮಾಡಿ ಹಾಕಿ. ಯಾಕೆಂದ್ರೆ ಇದರಲ್ಲಿ ಶುಂಠಿಯ ಫ್ಲೇವರ್ ಮುಂದಿರಬೇಕು. ಅದಕ್ಕಾಗಿ ಅದನ್ನ ಕೊನೆಯಲ್ಲಿ ಹಾಕಬೇಕು. ಅನ್ನಕ್ಕಿಟ್ಟಿರುವ ನೀರಿಗೆ ಉಪ್ಪು ಸೇರಿಸ್ಕೋಬೇಕು. ಈ ಕಡೆ ಚಿಕನ್ಗೆ 1 ಕಪ್ ನೀರು ಹಾಗೂ ಉಪ್ಪು ಸೇರಿಸಿ ಒಂದು 10 ನಿಮಿಷ ಮುಚ್ಚಿಟ್ಟು ಬೇಯಿಸಬೇಕು. ಅಷ್ಟರಲ್ಲಿ ನೆನೆಸಿಟ್ಟಿರುವ ಜೀರಾ ಸಾಂಬಾರ್ ರೈಸ್ ಕುದಿತಿರುವ ನೀರಿಗೆ ಹಾಕಿ ಕರೆಕ್ಟ್ ಆಗಿ 3 ನಿಮಿಷ ಆದ್ಮೇಲೆ ಅದನ್ನ ಸೋಸ್ಕೋಬೇಕು. ಈಗ ಚಿಕನ್ಗೆ 1 ಕಪ್ ನೀರು ಸೇರಿಸ್ಕೊಂಡು 3 ನಿಮಿಷ ಬಾಯ್ಲ್ ಮಾಡದಂತ ಜೀರಾ ಸಾಂಬಾರ್ ರೈಸ್ ಹಾಕಿ. ಬಟ್ ಇದನ್ನು ಮಿಕ್ಸ್ ಮಾಡಲೇಬಾರದು. ಹೀಗೆ ಅದನ್ನ ಜಸ್ಟ್ ಟ್ಯಾಪ್ ಮಾಡಬೇಕು. ರೈಸ್ ಎಷ್ಟಿದೆಯೋ ಅದೇ ಲೆವೆಲ್ಗೆ ನೀರ್ ಇರಬೇಕು ನೋಡಿ. ಅದೇ ಇದರ ಕರೆಕ್ಟ್ ಆದ ಮೆಜರ್ಮೆಂಟ್. ನಂತರ ಲಿಡ್ ಕ್ಲೋಸ್ ಮಾಡಿ ಅದ್ರ ಮೇಲ್ಗಡೆ ಸೋಸ್ಕೊಂಡಂತ ನೀರಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ವೆಯ್ಟ್ ಇಡಬೇಕು. ಈಗ ದಮ್ ಮಾಡೋದಕ್ಕೆ ಒಂದು ಹಳೆ ತವಾ ಇಟ್ಟು ಅದ್ರ ಮೇಲೆ ಇದನ್ನ ಇಡಿ. 5 ನಿಮಿಷ ಹೈ ಫ್ಲೇಮ್ ಅಲ್ಲಿ, 15 ನಿಮಿಷ ಲೋ ಫ್ಲೇಮ್ ನಲ್ಲಿ. ಆಮೇಲೆ ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಆಮೇಲೆ ಓಪನ್ ಮಾಡಿ ನೋಡ್ಗುರು. ನಿಮ್ಗೆ ಗೊತ್ತಾಗುತ್ತೆ ಇದು ಟೊಮೆಟೊ ರೈಸಾ ಇಲ್ಲ ಬಿರಿಯಾನಿನಾ ಅಂತ. ಸೊ ಇದನ್ನ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಇದರ ಡೀಟೇಲ್ ರೆಸಿಪಿ ವಿಡಿಯೋ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದೀನಿ. ಶೆಫ್ ಮಚ್ಚಾ ಆಂಬೂರ್ ಬಿರಿಯಾನಿ ಅಂತ ಹುಡುಕಿ ಸಿಗತ್ತೆ. ಫೇಸ್ಬುಕ್ ಆದ್ರೆ ಲಿಂಕ್ ಅನ್ನು ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ.